ನಿನ್ನೆ ದಿವಸ ವೃಷಭಾಸುರ ಮೊದಲಾದಂತಹ ರಾಕ್ಷಸರ ವಧೆಯನ್ನು ನೋಡಿದ್ವಿ. ಸುದರ್ಶನ ಅನ್ನುವಂಥ ಯಕ್ಷನ ಉದ್ಧಾರವನ್ನು ಕೃಷ್ಣ ಮಾಡಿದ ಬಗೆಯನ್ನು ನೋಡಿದ್ವಿ. ಅದಲ್ಲದೆ ಕಂಸ ತನ್ನ ಸಹಾಯಕರಾದಂಥ ಕೆಲವು ಮಂತ್ರಿಗಳು ಮತ್ತು ಯದುವಂಶದ ಹಿರಿಯರೊಂದಿಗೆ ಸಮ್ಮೇಳನ ಮಾಡಿ ಅವರ ಸಹಾಯವನ್ನ ಕೋರಿದ ಬಗೆಯನ್ನು ನೋಡಿದ್ವು. ಆ ಬಳಿಕ ಇವತ್ತು ನಾವು ನೋಡಬೇಕಾದ ಅಧ್ಯಾಯ ಅಂತಂದ್ರೆ, ನೋಡಬೇಕಾದ ಪ್ರಕರಣಗಳು ಕೇಶಿ ಮತ್ತು ವ್ಯೋಮಾಸುರ ಅಂತ ಅವರಿಬ್ಬರ ಸಂಹಾರದ ಕಥೆಯನ್ನು ನೋಡಬೇಕಾಗಿದೆ. ಈ ಹಿಂದೆ ನಾವು ನೋಡಿದಂತೆ, ನಿನ್ನೆ ನೋಡಿದಂತೆ ಕಂಸ ತನ್ನ ಮಂತ್ರಿಗಳ ಜೊತೆ ಮತ್ತು ಸಹಾಯಕರ ಜೊತೆ ಸಮ್ಮೇಳನವನ್ನು ಮಾಡುವುದಕ್ಕಿಂತ ಮೊದಲೇ ಕೇಶಿ ಎನ್ನುವಂತಹ ರಾಕ್ಷಸನನ್ನ ವೃಂದಾವನಕ್ಕೆ ಕಳಿಸಿಕೊಟ್ಟಿದ್ದ. ಆ ಕೇಶಿ ಎನ್ನುವಂಥ ರಾಕ್ಷಸ ಕುದುರೆ ರೂಪದಿಂದ ವೃಂದಾವನದ ಕಡೆಗೆ ಧಾವಿಸಲಿಕ್ಕೆ ತೊಡಗಿದ್ದ ಅಂತ ನಾವು ಕಥೆಯನ್ನು ನೋಡಿದ್ವಿ. ಆ ಕೇಶಿ ಎನ್ನುವಂಥ ರಾಕ್ಷಸ ದೊಡ್ಡ ಒಂದು ಕುದುರೆ ರೂಪವನ್ನು ತಾಳಿ ಭೂಮಿಯನ್ನೆಲ್ಲ ತನ್ನ ಕೊರಸುಗಳಿಂದ ಕೆದರ್ತಾ ಭಯಂಕರವಾಗಿ ಗರ್ಜನೆ ಮಾಡ್ತಾ ಈ ವೃಂದಾವನದ ಕಡೆಗೆ ಬಂದ. ವೃಂದಾವನ ಕಡೆಗೆ ಬಂದದ್ದನ್ನು ನೋಡಿ ವೃಂದಾವನದಲ್ಲಿದ್ದಂಥ ಎಲ್ಲ ಗೋಪ ಸ್ತ್ರೀಯರು ಮತ್ತು ಗೋಪ ಬಾಲಕರು ಬಹಳವಾಗಿ ಹೆದರಿದ್ರು. ಹೆದರಿ ಕೃಷ್ಣನನ್ನ ಶರಣಾಗತರಾದರು. ಕೃಷ್ಣನನ್ನ ಶರಣಾಗತರಾದಾಗ ಆ ಕೃಷ್ಣ ಅವನ ಸಮೀಪಕ್ಕೆ ಬಂದು ಅವನನ್ನ ಎದುರಿಸಲಿಕ್ಕೆ ಸಿದ್ಧನಾಗಿ ನಿಲ್ತಾರೆ. ಅವನು ಎಷ್ಟೋ ಜನ ಗೋಪ ಬಾಲಕರನ್ನ ಮತ್ತು ಗೋವುಗಳನ್ನೆಲ್ಲ ಈಗಾಗಲೇ ಸಂಹಾರ ಮಾಡಿದ್ದ. ಸಂಹಾರ ಮಾಡಿ ಅವರ ಮಾಂಸವನ್ನೆಲ್ಲ ತಿಂದು ರಕ್ತವನ್ನು ಕೂಡ ಪಾನ ಮಾಡಿ ಕೊಬ್ಬಿದ್ದ ಅಂತ ಇಲ್ಲಿ ಮಾಹಿತಿ ಇದೆ. ಅವನಿಗೆ ಪಾರ್ವತಿಯ ವರ ಇತ್ತು. ಪಾರ್ವತಿಯ ವರ ಇದ್ದರಿಂದ ಮರಣರಹಿತನಾಗಿದ್ದ. ಅವನು ಕೃಷ್ಣನ ಬಳಿಗೆ ಬಂದ. ಕೃಷ್ಣನ ಬಳಿಗೆ ಬಂದ ಕೂಡಲೇ ಉಳಿದೆಲ್ಲರೂ ಕೂಡ ಅವನಿಗೆ ಶರಣಾಗತರಾಗಿದ್ದರು. ಆಗ ಕೃಷ್ಣ ಅವನನ್ನು ಎದುರಿಸಲಿಕ್ಕಾಗಿ ಬಂದು ಅವನ ಮುಖದ ಮೇಲೆ ಒಂದು ಪ್ರಹಾರ ಮಾಡಿದ. ಪ್ರಹಾರ ಮಾಡಿ ಅವನ ಮುಖದಲ್ಲಿ ತನ್ನ ಒಂದು ತೋಳನ್ನು ತುರುಕಿದ ಅವನ ಮುಖಕ್ಕೆ. ಕೃಷ್ಣನ ಆ ತೋಳು, ಅವನ ಬಾಹು ಆ ರಾಕ್ಷಸನ ಶರೀರದಲ್ಲಿ ಉಬ್ಬಲಿಕ್ಕೆ ಪ್ರಾರಂಭ ಆಯಿತು. ಅದು ಉಬ್ಬಿದಾಗ ಅವನ ಬಾಯಿಗೊಂದು ಮುಚ್ಚಳವನ್ನು ಬಿಗಿದಂತಾಯಿತು. ಹೀಗೆ ಮುಚ್ಚಳವನ್ನು ಬಿಗಿದಂತಾದಾಗ ಅವನಿಗೆ ಉಸಿರಾಡಲಿಕ್ಕಾಗಲಿಲ್ಲ. ತಾನು ಸಾಕಷ್ಟು ಪ್ರಯತ್ನ ಪಟ್ಟ ಕೃಷ್ಣನ ತೋಳನ್ನು ತಿಂದು ಬಿಡಬೇಕು, ಸಿಗಿದು ಹಾಕಿ ಬಿಡಬೇಕು ಅಂತೇಳಿ. ಆದರೆ ಅವನ ತುಟಿಗಳು ಮತ್ತು ಹಲ್ಲುಗಳೆಲ್ಲ ಕಿತ್ತಿ ಹೋದವು. ಉಸಿರಾಟಕ್ಕೆ ತಡೆಯಾಯಿತು. ಉಸಿರಾಟಕ್ಕೆ ತಡೆಯಾಗಿ ಆ ಒಳಗಿನ ತೋಳು ಮತ್ತೆ ಮತ್ತೆ ಉಬ್ಬಿದಂತೆ ರಾಕ್ಷಸ ಅಲ್ಲೇ ಎರಡು ಹೋಳಾಗಿ ಸತ್ತು ಹೋದ ಅಂತ ಈ ಕಥೆಯನ್ನು ನಾವಲ್ಲಿ ನೋಡ್ತೀವಿ. ವಿಷ್ಣು ಪುರಾಣದಲ್ಲಿ ಮತ್ತು ಹರಿವಂಶದಲ್ಲಿ ಬರುವಂತೆ ಅದು ಎಷ್ಟು ಪದ್ಧತಿ ಪ್ರಕಾರವಾಗಿ ಅದನ್ನ ಶರೀರ ಹೋಳಾಗಿತ್ತಂದ್ರೆ, ಪ್ರತಿಯೊಂದು ಹೋಳಿನಲ್ಲೂ ಕೂಡ ಒಂದು ಕಿವಿ, ಒಂದು ಕಣ್ಣು, ಒಂದು ಮುಂಗಾಲು, ಒಂದು ಹಿಂಗಾಲು, ಒಂದು ಇದು ಒಂದು ಕಡೆ. ಮತ್ತೊಂದು ಭಾಗದಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಕಣ್ಣು, ಒಂದು ಕಿವಿ ಮತ್ತು ಮುಂಗಾಲು ಒಂದು, ಹಿಂಗಾಲು ಒಂದು, ಹೀಗೆ ಸರಿಯಾಗಿ ಅವನ ಶರೀರ ಭಾಗ ಆಗಿತ್ತು. ಹೀಗೆ ತನ್ನ ಶರೀರದ ಭಾಗವನ್ನು ಕಳೆದುಕೊಂಡು ಅವನಲ್ಲಿ ಪ್ರಾಣ ಪರಿತ್ಯಾಗ ಮಾಡಿ ಬಿದ್ದ. ಅಂಥ ಇಂದ್ರನಿಗೂ ಭಯವನ್ನು ಉಂಟು ಮಾಡ್ತಕ್ಕಂತಹ ರಾಕ್ಷಸ ಅಲ್ಲಿ ಪ್ರಾಣ ಪರಿತ್ಯಾಗ ಮಾಡಿ ಬಿದ್ದದನ್ನು ನೋಡಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕೃಷ್ಣನನ್ನ ಸ್ತುತಿ ಮಾಡಿದರು. ಆ ಬಳಿಕ ನಾವು ನೋಡುವಂತ ಕಥೆ ಯಾವುದಂದ್ರೆ ವ್ಯೋಮಾಸುರ ಅಂತ ಒಬ್ಬ ಕಥೆ. ಆ ವ್ಯೋಮಾಸುರ ಎಂಬಾತ ಮಯಾಸುರನ ಮಗ. ಅವನು ದಾನವ ಶಿಲ್ಪಿ ಆದಂತಹ ಮಯಾಸುರ ಎಂಬಾತನ ಮಗ. ಆ ಮಯಾಸುರನಂತೂ ಇವನು ಕೂಡ ದೊಡ್ಡ ಮಾಯಾವಿಯಾಗಿದ್ದ ಮತ್ತು ಬ್ರಹ್ಮನ ಅನುಗ್ರಹದಿಂದಾಗಿ ಬಹಳ ದೀರ್ಘವಾದಂತಹ ಆಯುಷ್ಯ ಇವನಿಗೆ ಲಭಿಸಿತ್ತು ಈ ರಾಕ್ಷಸನಿಗೆ. ಅವನು ಇಲ್ಲಿ ಯಾವ ರೂಪದಿಂದ ಬಂದಿದ್ದ ಮತ್ತು ಈ ಗೋಪಾಲಕರಿಗೆ ಅವನು ಏನು ಉಪಚಾರ ಕೊಟ್ಟ ಅಂತ ನಾವು ಒಂದು ಕಥೆಯಲ್ಲಿ ನೋಡಬೇಕು. ಈ ಗೋಪಾಲಕರು ಮತ್ತು ಕೃಷ್ಣ ಬಲರಾಮರು ಒಂದು ಆಟವನ್ನ ಆಡ್ತಾ ಇದ್ರು ಅವಾಗ. ಅದೇನು ಆಟ ಅಂದ್ರೆ, ಈಗಿನ ಕಾಲದ ಮಕ್ಕಳು ಆಡುವಂತೆ ಕಳ್ಳರು ಮತ್ತು ಆರಕ್ಷಕರು ಮತ್ತು ಕುರಿಗಳು. ಗೋಪಾಲಕರಲ್ಲಿ ಕೂಡ 3 ಭಾಗ ಆಗಿದೆ. ಕೆಲವು ಗೋಪಾಲಕರು ಕುರಿಯ ವೇಷವನ್ನು ತಾಳಿದ್ರು. ಮತ್ತೆ ಕೆಲವು ಗೋಪಾಲಕರು ಕಳ್ಳರ ರೂಪವನ್ನು ತಾಳಿದ್ರು.
ಇನ್ನು ಕೆಲವು ಗೋಪಾಲಕರು ಆರಕ್ಷಕರ ಪೊಲೀಸರ ಪಾತ್ರವನ್ನು ವಹಿಸಿದರು. ಕಳ್ಳರ ಪಾತ್ರವನ್ನು ವಹಿಸಿದಂತಹ ಗೋಪಾಲಕರು ಆ ಕುರಿಯ ರೂಪವನ್ನು ವಹಿಸಿದಂತಹ ಗೋಪಾಲಕರನ್ನ ಅಡಗಿಸಿರ್ತಾ ಇದ್ರು, ಓಡಿಸ್ಕೊಂಡು ಹೋಗಿ ಅಡಗಿಸಿರ್ತಾ ಇದ್ರು. ಆರಕ್ಷಕರ ಪಾತ್ರವನ್ನು ಧರಿಸಿದಂತಹ ಗೋಪಾಲಕರ ಕರ್ತವ್ಯ ಏನಂದ್ರೆ ಆ ಕಳ್ಳರಾದಂತಹ ಗೋಪಾಲಕರನ್ನು ಹುಡುಕಿ ಅವರೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಆ ಕುರಿಗಳನ್ನ ತಿರುಗಿ ತೆಗೆದುಕೊಂಡು ಬರುವುದು, ಅವುಗಳ ಸ್ಥಾನಕ್ಕೆ ತಂದು ಮುಟ್ಟಿಸುವುದು ಆರಕ್ಷಕರಾದಂತಹ ಗೋಪಾಲಕರ ಕರ್ತವ್ಯ ಆಗಿತ್ತು. ಹೀಗೆ ಅವರು ಒಂದು ಆಟವನ್ನು ಆಡ್ತಾ ಇದ್ರು. ಇಂಥ ಆಟವನ್ನು ಆಡುವಾಗ ಆ ವ್ಯೋಮಾಸುರ ಎಂಬಾತ ತಾನು ಕೂಡ ಒಂದು ಗೋಪಾಲಕನ ರೂಪದಿಂದ ಅಲ್ಲಿಗೆ ಬಂದ. ಅವನು ಬಂದು ತನಗೆ ಅಪೇಕ್ಷಿತವಾದಂತಹ ಕಳ್ಳನ ರೂಪವನ್ನೇ ತಾಳಿದ. ಕಳ್ಳ ರೂಪವನ್ನು ತಾಳಿ ಅನೇಕ ಜನ ಗೋಪಾಲಕರು ಕುರಿಯ ಪಾತ್ರವನ್ನೇನು ವಹಿಸಿದ್ರಲ್ಲ ಅವರನ್ನ ತಾನು ಬೆನ್ನಟ್ಟಿಕೊಂಡು ಹೋಗ್ತಿದ್ದ. ಬೆನ್ನಟ್ಟಿ ಎಲ್ಲರನ್ನು ಕೂಡ ಒಂದು ಗುಹೆಯಲ್ಲಿ ಅಡಗಿಸಿರ್ತಾ ಇದ್ದ. ಹೀಗೆ ಒಂದು ತಂಡದ ಕುರಿಗಳನ್ನ ಓಡಿಸ್ಕೊಂಡು ಹೋಗಿ ಅಡಗಿಸಿರ್ತಿದ್ದ, ಮತ್ತೆ ಬರ್ತಿದ್ದ, ಇನ್ನಷ್ಟು ಜನರನ್ನು ಕರ್ಕೊಂಡು ಹೋಗ್ತಿದ್ದ. ಹೀಗೆ ಎಲ್ಲರನ್ನು ಮಾಡಿ ಒಂದು ಗುಹೆಯಲ್ಲಿ ಎಲ್ಲರನ್ನು ಕೂಡ ಅಡಗಿಸಿಟ್ಟಿದ್ದ. ಇನ್ನು ಬೆರಳೆಣಿಕೆಯಷ್ಟು ಗೋಪಾಲಕರು ಮಾತ್ರ ಉಳಿದ್ರು. ಆದರೆ ಯಾವ ಗೋಪಾಲಕರು ಆರಕ್ಷಕರ ರೂಪವನ್ನು ತಾಳಿದ್ರಲ್ಲ ಅವರಿಗೆ, ಆ ಪೊಲೀಸರಿಗೆ ಈ ಕಳ್ಳರನ್ನ ಹಿಡಿಲಿಕ್ಕಾಗಲಿಲ್ಲ. ಅವನು ಮೊದಲೇ ಮಾಯಾವಿ ಆಗಿದ್ದರಿಂದ, ಮಾಯಾವಿ ಆದಂಥ ಕಳ್ಳ ಆಗಿದ್ದರಿಂದ ಆರಕ್ಷಕರ ಕೈಗೆ ಈ ಕಳ್ಳನಾದಂತಹ ವ್ಯೋಮಾಸುರ ಸಿಗಲಿಲ್ಲ. ಆ ಗೋಪಾಲಕರಿಗೆಲ್ಲರಿಗೂ ಕೂಡ ಬಹಳ ಆತಂಕ ಆದಾಗ ಅವರು ಈ ಕೃಷ್ಣನನ್ನೇ ಶರಣಾಗತರಾದರು. ಕೃಷ್ಣ ಅಲ್ಲಿಗೆ ಬಂದು ಆ ವ್ಯೋಮಾಸುರನ ಮಾಯೆಯನ್ನು ತಿಳಿದು ಆ ವ್ಯೋಮಾಸುರನನ್ನು ಕೊಂದು, ಪಶುವನ್ನು ಕೊಂದುವಂತೆ ಕೊಂದು, ಕೊನೆಗೆ ಯಾವ ಗುಹೆಯಲ್ಲಿ ಆ ಗೋಪಾಲ ಬಾಲಕರನ್ನೆಲ್ಲ ಅಡಗಿಸಿಟ್ಟಿದ್ನಲ್ಲ ಅವರನ್ನೆಲ್ಲೂ ಕೂಡ ಬಂಧ ಮುಕ್ತರನ್ನಾಗಿ ಮಾಡಿದ. ಹೀಗೆ ಆ ವ್ಯೋಮಾಸುರನ ಮಾಯೆಯನ್ನು ಛೇದಿಸಿದಂಥ ಕೃಷ್ಣನಿಗೆ ಈ ಗೋಪಾಲಕರೆಲ್ಲರೂ ಕೂಡ ಮತ್ತು ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿ ಅವನನ್ನು ಸನ್ಮಾನಿಸಿದರು. ಹೀಗೆ ಕೃಷ್ಣ ಮತ್ತೊಮ್ಮೆ ತಾನು ಬಂಧಿತರಾದವರ ಮುಕ್ತಿಯಾಗಿ ಅವತರಿಸಿದವನು ಅನ್ನುವಂಥ ಈ ಸಂಗತಿಯನ್ನ ಆ ಸಂದರ್ಭದಲ್ಲಿ ತೋರ್ಪಡಿಸಿಕೊಂಡ. ಹೀಗೆ ಕೇಶಿ ಮತ್ತು ವ್ಯೋಮಾಸುರನನ್ನ ಸಂಹಾರ ಮಾಡಿದ ಬಳಿಕ ನಾರದರು ಅಲ್ಲಿಗೆ ಬಂದು ಅವರು ಕೃಷ್ಣನನ್ನ ಸ್ತೋತ್ರ ಮಾಡಿ ಮುಂದೆ ಅವನು ಏನು ಕಾರ್ಯಗಳನ್ನು ಇನ್ನೂ ಮಾಡಬೇಕಾಗಿದೆ ಆ ಎಲ್ಲ ಕಾರ್ಯಗಳನ್ನ ಕೃಷ್ಣನಿಗೆ ಮತ್ತೊಂದು ಸರಿ ನಿವೇದನೆ ಮಾಡಿಕೊಂಡ್ರು. ಇಂತಿಂಥ ರಾಕ್ಷಸರನ್ನು ನೀನೀಗ ಮುಂದೆ ಸಂಹಾರ ಮಾಡಬೇಕಾಗಿದೆ ಅನ್ನುವಂಥ ಕಾರ್ಯವನ್ನ ಅವರು ಅವನಿಗೆ ನಿವೇದನೆ ಮಾಡಿಕೊಂಡ್ರು. ಹಿಂದೆ ನೀನು ಪೂತನ ಮೊದಲಾದಂತಹ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದಿ. ಈಗ ನೀನು ನಿನ್ನ ಈ ತೋಳಿನಿಂದಲೇ ಆ ಕೇಶಿ ಅನ್ನುವಂಥ ರಾಕ್ಷಸ, ಕೇಶ ಅಂದ್ರೆ ಕೂದಲು ಅಂತ, ಆ ಕುದುರೆಯ ಕುತ್ತಿಗೆ ಮೇಲೆ ಕೂದಲು ಇರ್ತದಲ್ಲ ಆ ಬಹಳ ಉದ್ದವಾದಂಥ ಕೂದಲನ್ನು ಅವನು ಬಿಟ್ಟಿದ್ದರಿಂದ ಅವನಿಗೆ ಕೇಶಿ ಅಂತ ಈಗ ಒಂದು ಹೆಸರಿತ್ತು. ಅಂತ ಕೇಶಿ ಅನ್ನುವಂಥ ರಾಕ್ಷಸನನ್ನು ನೀನು ಈಗ ಸೀಳಿ ಹಾಕಿದ್ದಿ. ಹಾಗಾಗಿ ಕೇಶವ ಅನ್ನುವಂಥ ಹೆಸರು ನಿನಗೆ ಬರಲಿ ಅಂತ ನಾರದರು ಕೇಶವ ಅನ್ನೋ ಹೆಸರಿನಿಂದ ಭಗವಂತನ ಸ್ತೋತ್ರ ಮಾಡಿದರು. ಕೇಶಿ ಅಂದ್ರೆ ರಾಕ್ಷಸ, ಆ ರಾಕ್ಷಸನನ್ನ ವಾಪಿ ಅಂದ್ರೆ ಸಂಹಾರ ಮಾಡಿದ್ರಿಂದ, ವಾ ಅನ್ನೋ ಧಾತುವಿಗೆ ಅನೇಕ ಅರ್ಥಗಳಿವೆ. ಹೀಗೆ ಕೇಶಿನಂ ವಾಪಿ, ಕೇಶಿಯನ್ನು ಸಂಹಾರ ಮಾಡಿದ್ರಿಂದ ಅವನಿಗೆ ಕೇಶವ ಅನ್ನೋ ಹೆಸರು ಕೃಷ್ಣನಿಗೆ ಪ್ರಾಪ್ತವಾಯಿತು. ಇದು ಕೇಶವ ಅನ್ನೋ ಶಬ್ದಕ್ಕೆ ಒಂದು ಅರ್ಥ, ಮತ್ತು ಇನ್ನೂ ಅನೇಕ ಅರ್ಥಗಳಿವೆ. ಕಷ್ಟ ಈಶಷ್ಟ ಕೇಶವು, ಕ ಅಂದ್ರೆ ಬ್ರಹ್ಮ, ಚತುರ್ಮುಖನಾದಂಥ ಬ್ರಹ್ಮನಿಗೆ ಕ ಅಂತ ಹೆಸರು. ಈಶ ಅಂದ್ರೆ ಪರಶಿವ, ಅವರಿಬ್ಬರನ್ನು ರಕ್ಷಣೆ ಮಾಡುವಂಥವ ಅನ್ನೋ ಅರ್ಥದಲ್ಲಿ ಕೇಶವ ಅಂತ ಮತ್ತೊಂದು ಅರ್ಥವೂ ಕೂಡ ಆ ಕೇಶವ ಅನ್ನೋ ಶಬ್ದಕ್ಕೆ ಇದೆ. ಹೀಗೆ ಆ ಕೇಶವ ಅನ್ನೋ ಶಬ್ದದ ಅರ್ಥ ಏಕೆ ಬಂತು ಅನ್ನೋದನ್ನ ನಾರದರು ಸ್ತೋತ್ರ ಮಾಡಿದ್ರು. ಇನ್ನೂ ಕೂಡ ಮುಂದೆ ನೀನು ಅನೇಕ ರಾಕ್ಷಸರನ್ನು ಸ್ತೋತ್ರ ಮಾಡಬೇಕಾಗಿದೆ. ಯಾದವರ ಅಧಿಪತಿಯಾದಂತಹ ಈ ಕಂಸ ನಿನ್ನ ಬಳಿಗೆ ಬಂದು ನಿನ್ನ ಕೈಯಿಂದ ಹತ್ಯೆ ಒಳಗಾಗುವನಿದ್ದಾನೆ ಅಂತ ಹೇಳಿ ಆ ಮುಂದಿನ ಘಟನೆಗಳನ್ನು ಅವರು ನೆನಪು ಮಾಡ್ಕೊಂಡ್ರು. ಮುಷ್ಟಿಕ, ಚಾಣೂರ ಮೊದಲಾದಂತಹ ರಾಕ್ಷಸರನ್ನಿದ್ದಾರೆ, ಆ ಎಲ್ಲ ಮಲ್ಲರೂ ಕೂಡ ಮಥುರೆಯಲ್ಲಿ ನಿನ್ನಿಂದ ಹತ್ಯೆಗೊಳಗಾಗಬೇಕಾಗಿದೆ. ಕುವಲಯಾಪೀಡ ಅಂತ ದೊಡ್ಡ ಒಂದು ಮದಿಸಿದಂತಹ ಆನೆ ಏನಿದೆ, ಆ ಆನೆಯು ಕೂಡ ನಿನ್ನ ಕೈಗಳಿಂದಲೇ ಸಂಹೃತವಾಗಬೇಕಾಗಿದೆ ಅಂತ ಆ ಕಥೆಯನ್ನು ಅವರು ನೆನಪು ಮಾಡ್ಕೊಂಡ್ರು. ಹೀಗೆ
ಆ ಕೃಷ್ಣನ ಕೃಷ್ಣ ಹಿಂದೆ ಏನು ಲೀಲೆಗಳನ್ನು ತೋರ್ಪಡಿಸಿದ್ದ ಆ ಎಲ್ಲ ಲೀಲೆಗಳನ್ನು ಅವರು ವರ್ಣನೆ ಮಾಡಿದರು ನಾರದರು. ಮತ್ತೆ ಮುಂದೆ ಅವನು ತೋರಿಸಲಿರುವಂತಹ ಲೀಲೆಗಳನ್ನು ಕೂಡ ಅವರು ವರ್ಣಿಸಿ ಕೃಷ್ಣನ ಅನುಜ್ಞೆಯನ್ನು ಪಡ್ಕೊಂಡು ಅಲ್ಲಿಂದ ತೆರಳಿದರು. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 24ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಅಲ್ಲಿ ನಾರದರಿಗೆ ಒಂದು ವಿಶೇಷಣೆ ಇದೆ, ದೇವ ಸಂಗೀತ ಯೋನಿನಃ ಅಂತ. ದೇವ ಸಂಗೀತಕ್ಕೆ ಉಗಮ ಸ್ಥಾನರಾದವರು ನಾರದರು ಅಂತ ಹೀಗೆ ಅದರ ವ್ಯಾಖ್ಯಾನ ನೋಡ್ಕೋಬೇಕು. ಮತ್ತೊಂದು ವ್ಯಾಖ್ಯಾನದಲ್ಲಿ ದೇವ ಸಂಗೀತದ ಮರ್ಮವನ್ನ, ಅದರ ರಹಸ್ಯಗಳನ್ನ ತಿಳಿದವರು ಅಂತೂ. ಸಂಗೀತ ಕ್ಷೇತ್ರದಲ್ಲಿ ನಾರದರಿಗೆ ಒಂದು ಬಹಳ ಪ್ರಧಾನವಾದಂತಹ ಸ್ಥಾನ ಇದೆ. ದೇವ ಸಂಗೀತಕ್ಕೆ ಹಾಹಾ ಗಂಧರ್ವ, ಹೂಹು ಗಂಧರ್ವ, ತುಂಬುರು ಮತ್ತು ಕಿಶೋರ ಅನ್ನುವಂಥ ಒಬ್ಬ ಗಂಧರ್ವ, ಹೀಗೆ ಅನೇಕ ಜನರು ಆ ಸಂಗೀತದ ಮರ್ಮವನ್ನು ತಿಳಿದವರು ಮತ್ತು ಅದನ್ನ ಪ್ರಚುರಪಡಿಸ್ತಕ್ಕಂಥವ್ರು. ಅವರೆಲ್ಲರಲ್ಲಿ ಪ್ರಧಾನವಾದಂತಹ ಸ್ಥಾನ ಇರುವಂಥದ್ದು ಈ ನಾರದರಿಗೆ. ಅದೇ ನಾರದರೇ ಪುರಂದರ ದಾಸರಾಗಿ ಈ ಭೂಲೋಕದಲ್ಲಿ ಜನಿಸಿದಾಗಲೂ ಕೂಡ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅನಿಸ್ಕೊಂಡವರು. ಯಾವಳೋ ಒಬ್ಬ ತಾಯಿ ಅಥವಾ ಒಬ್ಬ ಗುರು ತನ್ನ ಶಿಷ್ಯನಿಗೆ ಸಂಗೀತವನ್ನು ಕಲಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾಗ ಯಾವುದೋ ಒಂದು ಕ್ಲಿಷ್ಟವಾದಂತಹ ರಾಗ ಸಂಗೀತದ ಪರಿಚಯ ಮಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅವರಿಗೆ, ಆ ಸಣ್ಣ ಬಾಲಕನಿಗೆ. ಆ ಸಂದರ್ಭದಲ್ಲಿ ಅವರು ಲಂಬೋದರ ಲಕುಮಿಕರ ಅನ್ನುವಂತಹ ಒಂದು ಹೊಸ ಪದ್ಯವನ್ನ ಸ್ಥಳದಲ್ಲಿ ರಚನೆ ಮಾಡಿ ಸರಳವಾಗಿ ಮಕ್ಕಳಿಗೆ ಹಾಡುವುದನ್ನು ಹೇಗೆ ಪರಿಚಯ ಮಾಡಿಕೊಡಬೇಕು ಅಂತನ್ನೋದನ್ನ ಅವ್ರು ತೋರಿಸಿಕೊಟ್ರು. ಹಾಗಾಗಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ನಾರದರ ಅವತಾರ ಆದಂತಹ ಪುರಂದರದಾಸರನ್ನ ಸ್ತೋತ್ರ ಮಾಡುವಂಥದ್ದು ವಾಡಿಕೆಯಲ್ಲಿದೆ. ಹೀಗೆ ದೇವ ಸಂಗೀತಕ್ಕೆ ಯೋನಿ ಅಂದ್ರೆ ಉಗಮ ಸ್ಥಾನದಾದಂತಹ ನಾರದರು ಕೃಷ್ಣನನ್ನ ವಿವಿಧ ಸ್ತೋತ್ರಗಳಿಂದ ವರ್ಣನೆ ಮಾಡಿ ಆತನ ಅನುಜ್ಞೆಯನ್ನು ಪಡ್ಕೊಂಡು ಅವರು ಹೊರಟು ಹೋದರು. ಕೃಷ್ಣನು ಕೂಡ ಆ ಎಲ್ಲ ರಾಕ್ಷಸರ ಸಂಹಾರದ ಬಳಿಕ ತಾನು ಗೋಪಾಲ ಬಾಲಕರೆಲ್ಲರೂ ಎಲ್ಲರನ್ನ ಕರೆದುಕೊಂಡು ಅಲ್ಲಿಂದ ಗೋಪಾಲ ಬಾಲಕರೆಲ್ಲರನ್ನು ಕೂಡ ಕರೆದುಕೊಂಡು ತಾನು ಬೃಂದಾವನಕ್ಕೆ ಬಂದ. ಅದಾದ ಬಳಿಕ ನಾವು ನೋಡುವಂತ ಕಥೆ 25ನೇ ಅಧ್ಯಾಯದಲ್ಲಿ ಈ ಅಕ್ರೂರ ಬೃಂದಾವನಕ್ಕೆ ಬಂದ. ನಂದಗೋಪ ಮೊದಲಾದಂಥವರು ಮತ್ತು ಕೃಷ್ಣ ಬಲರಾಮಾದಿಗಳು ಇರುವಂತಹ ವಸತಿ ಸ್ಥಾನ ಏನಿತ್ತು ಅಲ್ಲಿ ಅವನು ಬಂದ. ಈ ಅಕ್ರೂರ ಯಾರು, ಅವನ ಸ್ವರೂಪ ಕೂಡ ನಾವು ನೋಡ್ಬೇಕು. ಆಕಸ್ಮಿಕವಾಗಿ ನನ್ನ ಬಾಯಿಂದ ಕಿಶೋರ ಅಂತ ಗಂಧರ್ವನ ಹೆಸರು ಬಂತು. ಆ ಕಿಶೋರ ಅನ್ನುವಂಥ ಗಂಧರ್ವನೇ ದೇವಗಂಧರ್ವ ಅಂತ ಒಂದು ಗುಂಪು ದೇವತೆಗಳಲ್ಲಿ. ಆ ಕಿಶೋರ ಎಂಬ ಹೆಸರಿನ ದೇವಗಂಧರ್ವನೇ ಸ್ವಯಂಭುವ ಮನುವಿನ ಒಂದು ಆವೇಶ ಅಂಶವುಳ್ಳವನಾಗಿ ಮತ್ತು ಬ್ರಹ್ಮನ ಅಂಶವುಳ್ಳವನಾಗಿ ಈ ಅಕ್ರೂರ ಎಂಬ ಹೆಸರಿನಿಂದ ಜನಿಸಿದ್ದ. ಹಿಂದೆ ನಿನ್ನೆ ದಿವಸ ನಾವು ನೋಡಿದ್ವಿ, ಗಾಂಧಿನಿ ಅಂತಕ್ಕಂಥ ಪುಣ್ಯಾತ್ಮವಾದಂತಹ ಮಹಿಳೆಯ ಹೊಟ್ಟೆ ಗರ್ಭದಿಂದ ಅವನು ಜನಿಸಿದವನು. ಅಕ್ರೂರ ಯಾವತ್ತೂ ಕೂಡ ಯಜ್ಞಯಾಗಾದಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ಅವನು ಮಾಡ್ತಿದ್ದ. ಹೀಗಾಗಿ ಯದುವಂಶದ ಎಲ್ಲ ಕೌಲುಗಳಲ್ಲಿ ಅವನಿಗೊಂದು ಉತ್ತಮವಾದಂತಹ ಹೆಸರಿತ್ತು. ಅವನಿಗೆ ಈ ಕಂಸ ಆಜ್ಞಾಪನೆ ಮಾಡಿದ್ದಲ್ಲ, ಬೃಂದಾವನಕ್ಕೆ ಹೋಗು, ಬಲರಾಮ ಮತ್ತು ಕೃಷ್ಣರನ್ನು ಇಲ್ಲಿಗೆ ಕೂಡಲೇ ಕರೆದುಕೊಂಡು ಬಾ ಅಂತ ಆಜ್ಞೆ ಮಾಡಿದ್ನಲ್ಲ, ಅದವನಿಗೆ ಬಹಳ ಹರ್ಷದ ಸಂಗತಿ ಆಯಿತು. ನನಗೆ ಇಂಥ ಕಾರ್ಯವನ್ನು ಕಂಸ ಆಜ್ಞಾಪನೆ ಮಾಡಿದ್ದಲ್ಲ, ನನಗಿಂತ ಭಾಗ್ಯಶಾಲಿ ಇನ್ಯಾರೂ ಇಲ್ಲ ಅಂತ ಅವನು ಭಾವಿಸಿದ. ಕೂಡಲೇ ಅವನು ಈ ವೃಂದಾವನಕ್ಕೆ ಹೊರಟ. ಬೆಳಗಿನ ಕಾಲದಲ್ಲಿ ತನ್ನ ಆನ್ಹಿಕ ಇತ್ಯಾದಿಗಳನ್ನು ಮುಗಿಸಿ, ದೇವ ಪೂಜಾ ಇತ್ಯಾದಿ ಪ್ರಾತಃ ಕಾರ್ಯಗಳನ್ನು ಮುಗಿಸಿ ಅವನು ರಥವನ್ನು ಏರಿ ವೃಂದಾವನಕ್ಕೆ ಸಮೀಪಿಸಿದ. ಆ ಸಾಯಂಕಾಲ ಆಗಿದ್ದಾಗ ಪಕ್ಷಿಗಳೆಲ್ಲವೂ ಕೂಡ ತಮ್ಮ ಗೂಡನ್ನ ಸೇರ್ಕೊಳ್ತಾ ಇದ್ದವು. ಗೋವುಗಳಲ್ಲೂ ಕೂಡ ಮೇಯಲಿಕ್ಕೆ ಹೋದಂತಹ ಗೋವುಗಳು ಮತ್ತು ಕರುಗಳು ಗೋಪಾಲಕರೆಲ್ಲವೂ ಕೂಡ ತಮ್ಮ ಕೊಟ್ಟಿಗೆಗೆ ಬಂದು ಸೇರುವಂತಹ ಸಂದರ್ಭ. ಸೂರ್ಯದೇವ ಅಸ್ತಂಗತನಾಗ್ತಾ ಇದ್ದ. ಗೃಹಸ್ಥರಾದಂತಹ ಬ್ರಾಹ್ಮಣರೆಲ್ಲರೂ ಕೂಡ ತುಪ್ಪವನ್ನು ಹಾಕಿ ತುಪ್ಪ, ಮೊಸರು ಮತ್ತು ಮಂತ್ರಾಕ್ಷತೆ ಇತ್ಯಾದಿಗಳನ್ನು ಹಾಕಿ ಹೋಮ ಮಾಡ್ತಾ ಇದ್ರು. ಆ ಹೋಮ ಮಾಡುವಂಥ ಸಂದರ್ಭ ಅನೇಕ ಜನ ಗೋಪ ಸ್ತ್ರೀಯರು ಅದೇ ಸಂದರ್ಭದಲ್ಲಿ ಹಾಲನ್ನು ಕರೀತಾ ಇದ್ರು. ಆ ಎಲ್ಲ ಸಂದರ್ಭವನ್ನು ಅವನು ನೋಡ್ತಾ ಅಲ್ಲಿಗೆ ಬಂದ. ಹಿಂದಿನ ಜನ್ಮದಲ್ಲಿ ನಾನು ಏನು ಶ್ರೇಷ್ಠ ಕಾರ್ಯಗಳನ್ನು ಮಾಡಿರ್ಬೋದು, ಏನು ತಪಸ್ಸು ಮಾಡಿರ್ಬೋದು, ನನ್ನನ್ನೇ ಈ ಕಂಸ ಇಲ್ಲಿಗೆ ಕಳಿಸಿದ್ದಾನಲ್ಲ. ನನ್ನಂಥ ಸಾಧಾರಣ ಮನುಷ್ಯನಿಗೆ ಕೃಷ್ಣನನ್ನ ದರ್ಶನ ಮಾಡುವಂತಹ, ಕೃಷ್ಣನನ್ನ ಮಥುರಾ ಪಟ್ಟಣಕ್ಕೆ ಕರ್ಕೊಂಡು ಹೋಗುವಂತ ಅವಕಾಶ ಬಂದಿದೆಯಲ್ಲ, ಇದರ ರಹಸ್ಯ ಏನಿರಬಹುದು ಅಂತ ಅವನು ಆಲೋಚನೆ ಮಾಡಿದ. ಯಾಕೆಂದ್ರೆ
ಅನೇಕರಿಗೆ ಕೃಷ್ಣನ ದರ್ಶನ ದುರ್ಲಭ ಆಗಿದ್ರು ಕೂಡ ನನ್ನಂಥ ಅದಮನಿಗೂ ಕೆಲವೊಮ್ಮೆ ಪುಣ್ಯವಶಾತ್ ಕೃಷ್ಣನ ದರ್ಶನ ಮಾಡುವಂಥ ಸಂದರ್ಭ ಬರ್ತಿರಬಹುದು. ನಿಶ್ಚಯವಾಗಿಯೂ ಇವತ್ತು ನನ್ನ ಪಾಪಗಳೆಲ್ಲ ಪರಿಹಾರ ಆಗಿವೆ, ನಾನು ಕೃಷ್ಣನ ದರ್ಶನಕ್ಕೆ ಬರ್ತಾ ಇದ್ದೇನೆ ಅಂತ ಅವನು ತನ್ನ ಪುಣ್ಯಗಳನ್ನು ಸ್ಮರಣೆ ಮಾಡಿದ ಮತ್ತು ತನ್ನ ಸುತ್ತಮುತ್ತಲಿದ್ದಂತಹ ಶಕನಗಳನ್ನೆಲ್ಲವೂ ಗಮನಿಸಿದ. ಮಧುರವಾದಂತಹ ಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ, ಶುಭ ಶಕನಗಳು ಎಲ್ಲ ಕಡೆ ಕಂಡು ಬರ್ತಾ ಇವೆ. ಹೀಗಿರೋದ್ರಿಂದ ನನಗೆ ಇದು ಬಹಳ ಶುಭಮಯವಾಗಿ ಕಾಣಿಸ್ತಾ ಇದೆ ಅಂತ ಆಲೋಚನೆ ಮಾಡಿದ. ಇದೇ ರೀತಿಯಾಗಿ ಈ ಬೃಂದಾವನದಲ್ಲಿ ಇರುವಂತಹ ಕೃಷ್ಣನಿಗೂ ಕೂಡ ಅನೇಕ ಶುಭ ಶಕನಗಳನ್ನ ಕಾಣುವಂತಾಯಿತು. ಕೃಷ್ಣನು ಕೂಡ ಅನೇಕ ಶುಭ ಶಕನಗಳನ್ನು ಕಂಡ. ಸರ್ವಜ್ಞನಾದಂತಹ ಅವನಿಗೆ ಅಕ್ರೂರ ತನ್ನನ್ನು ಕರ್ಕೊಂಡು ಹೋಗಲಿಕ್ಕಾಗಿ ಬೃಂದಾವನಕ್ಕೆ ಬರ್ತಾ ಇದ್ದಾನೆ ಅನ್ನುವಂಥ ಘಟನೆ ಅವನ ಮನಸ್ಸಿಗೆ ವ್ಯಕ್ತ ಆಗಿತ್ತು. ಹೀಗೆ ಅವನು ಆ ಬೃಂದಾವನಕ್ಕೆ ಬರುವಾಗ ನಡುವ ದಾರಿಯಲ್ಲಿ ಒಂದು ಕಡೆ ಕೃಷ್ಣನ ಪಾದ ಚಿಹ್ನೆಗಳು ಕಾಣಿಸಿದವು. ಕಾಡಿನಿಂದ ಬೃಂದಾವನಕ್ಕೆ ಬರುವಂಥ ದಾರಿ ಏನಿತ್ತು, ಕಾಲ್ದಾರಿ, ಅಲ್ಲಿ ಅನೇಕ ಗೋವುಗಳು ಸಂಚಾರ ಮಾಡಿದಂತಹ ಪಾದದ ಗುರುತುಗಳಿತ್ತು. ಅದೇ ರೀತಿಯಾಗಿ ಕೆಲವು ಕೃಷ್ಣನ ಪಾದದ ಚಿಹ್ನೆಗಳು ಕೂಡ ಅಲ್ಲಿ ಕಾಣಿಸಿದವು. ಅದನ್ನು ನಾವು ನೋಡಿದ ಆ ಅಕ್ರೂರ. ಅದಕ್ಕೆ ಶಂಖ ಚಕ್ರ ಮೊದಲಾದಂತಹ ಚಿಹ್ನೆಗಳು ಕಾಣಿಸಿದವು. ಅದನ್ನೆಲ್ಲ ಗಮನಿಸಿ ಕೂಡಲೇ ರಥದಿಂದ ಅವನು ಹಾರಿ ಆ ದಾರಿ ಏನಿತ್ತಲ್ಲ, ಕೃಷ್ಣ ಓಡಾಡಿದ ದಾರಿ, ಅಲ್ಲಿ ಅವನು ಹೊರಳಾಡಿದ. ಆ ಮಣ್ಣನ್ನೆಲ್ಲ ತನ್ನ ಶರೀರಕ್ಕೆ ಅವನು ಲೇಪನ ಆಗುವಂತೆ ಅಲ್ಲಿ ಹೊರಳಾಡಿ ಆನಂದ ಭರಿತನಾದ. ಬೃಂದಾವನಕ್ಕೆ ಅವನು ಬಂದಾಗ ಅಲ್ಲಿ ಕೃಷ್ಣ ಬಲರಾಮರು ಕೂಡ ಒಂದು ತಮ್ಮ ಮನೆಯ ಕೊಟ್ಟಿಗೆಯಲ್ಲಿ ಉಳಿದ ಗೋಪ ಬಾಲಕರೊಂದಿಗೆ ಕೂಡಿಕೊಂಡಿದ್ರು ಮತ್ತು ಅವರು ಹಾಲು ಕರೀತಾ ಇದ್ರು. ಅದನ್ನು ಇವನು ನೋಡಿ ಆ ಕೂಡಲೇ ಕೃಷ್ಣನ ಪಾದಕಮಲಗಳಿಗೆ ಹೋಗಿ ನಮಸ್ಕಾರ ಮಾಡಿದ. ಅಯಂತ ಪುಂಡರೀಕಾಕ್ಷ ಸಿಂಹ ಶಾರ್ದೂಲ ವಿಕ್ರಮ ಸಂಪೂರ್ಣ ಜನಮೇಘಾವಹ ಪರ್ವತ ಪ್ರವರಾಕ್ಷತಿ. ಇವನೇ ಆ ಕಮಲಾಕ್ಷನಾದಂತಹ ಕೃಷ್ಣ. ಸಿಂಹ ಮತ್ತು ಹುಲಿಗಳಿಗೆ ಸಮಾನವಾದಂತಹ ಪರಾಕ್ರಮ ಇದ್ದಾಗ, ನೀರು ತುಂಬಿದಂತಹ ಮೋಡಕ್ಕೆ ಸಮಾನವಾದಂತಹ ವರ್ಣ ಇದ್ದವನು ಮತ್ತು ದೊಡ್ಡ ಪರ್ವತಕ್ಕೆ ಸಮಾನವಾದಂತಹ ಆಜಾನುಬಾಹುವಾದಂತಹ ಆಕೃತಿ ಇದ್ದವನು. ಆ ಕೃಷ್ಣನನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ ಅಂತ ಅವನು ಆ ಕೃಷ್ಣನನ್ನ ಅಲ್ಲಿ ನೋಡಿ ಸಂತೋಷ ಭರಿತನಾದ. ಆ ಸಂತೋಷ ಭರಿತನಾದಂಥ ಅವನು ಕೃಷ್ಣನ ಪಾದ ಕಮಲಗಳಿಗೆ ನಮಸ್ಕರಿಸಿದ. ಹಿಂದೆ ಈ ಕೃಷ್ಣ ಶಿಶುವಾಗಿದ್ದ. ಆ ಶಿಶುವಾಗಿದ್ದಂಥ ಕೃಷ್ಣನೇ ಈಗ ಬೆಳೆದು ದೊಡ್ಡವನಾಗಿದ್ದಾನೆ. ಸಕಲ ಜಗತ್ತಿಗೂ ರಕ್ಷಣೆ ಕೊಡುವಂಥ ಯೌವನದ ಪಸ್ತನಲ್ಲಿದ್ದಾನೆ. ಇವತ್ತು ಕಾಮದೇವ ಮನ್ಮಥ ತನ್ನ ಪತ್ನಿಯಾದಂತಹ ರತಿಯೊಂದಿಗೆ ಕೃಷ್ಣನ ಶರೀರದಲ್ಲಿ ಇವತ್ತು ಆಶ್ರಯವನ್ನು ಪಡೆದುಕೊಂಡಿದ್ದಾನೆ. ಹಾಗೆ 10-11 ವಯಸ್ಸನ್ನು ಇವನು ಸಮೀಪಿಸಿದ್ದಾನೆ. ಕಿಶೋರ ಅವಸ್ಥೆಯಲ್ಲಿ ಈಗ ಬಂದಿದ್ದಾನೆ ಕೃಷ್ಣ. ಹೀಗೆ ಆ ಕೃಷ್ಣನ ಶರೀರವನ್ನು ಅವನು ವರ್ಣನೆ ಮಾಡಿದ ಮತ್ತು ಆ ಕೃಷ್ಣನ ಶರೀರದ ಸೌಂದರ್ಯವನ್ನು ಮತ್ತು ಮಾಧುರ್ಯವನ್ನ ತನ್ನ ಕಣ್ಣುಗಳಿಂದ ಆಸ್ವಾದಿಸಿದ. ಸರ್ವಶ್ರೇಷ್ಠನಾದಂತಹ ಈ ಪರಮಾತ್ಮನೇ ಹಿಂದೆ ಅನೇಕ ಬಾರಿ ಅನೇಕ ಅವತಾರಗಳನ್ನು ಎತ್ತಿ ಈ ಭೂಲೋಕವನ್ನೆಲ್ಲ ಉದ್ಧರಿಸಿದ್ದ ಮತ್ತು 14 ಲೋಕಗಳನ್ನು ಕೂಡ ಉದ್ಧರಿಸಿದ್ದ. ಆತ ಇವತ್ತು ಈ ಯದುವಂಶದಲ್ಲಿ, ನಮ್ಮದೇ ಆದಂತಹ ಯದುವಂಶದಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾನೆ. ಹೀಗೆ ಆ ಮತ್ಸ್ಯಾವತಾರ, ಕೂರ್ಮಾವತಾರ ಮೊದಲಾದಂತಹ ಅವತಾರಗಳನ್ನು ಭಗವಂತನ ತಾಳಿದ್ದ. ಆ ಎಲ್ಲ ಅವತಾರಗಳನ್ನ ಈ ಅಕ್ರೂರ ಆವಾಗ ನೆನಪಿಸಿಕೊಂಡು ಆ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಅವನು ನಂದಗೋಪನ ಆ ಮಂದಿರಕ್ಕೆ ಪ್ರವೇಶ ಮಾಡಿದ. ನಂದಗೋಪನ ಮಂದಿರಕ್ಕೆ ಪ್ರವೇಶ ಮಾಡಿದಾಗ ಆ ಕೃಷ್ಣ ಅವನನ್ನ ಸ್ವಾಗತ ಮಾಡಿದ. ಕೃಷ್ಣ ಸ್ವಾಗತ ಮಾಡಿ ಅವನಿಗೆ ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನೆಲ್ಲ ಸಮರ್ಪಣೆ ಮಾಡಿದ. ಹಿರಿಯರು ಯಾರಾದರೂ ಬಂದಾಗ ಅವರ ಪಾದವನ್ನು ತೊಳೆದು ಅವರಿಗೆ ಜೇನುತುಪ್ಪ ಮೊದಲಾದಂತಹ ಸಾಮಗ್ರಿಗಳನ್ನ ಅವರಿಗೆ ಅರ್ಪಿಸಬೇಕು. ಮತ್ತೊಂದು ಗೋವನ್ನು ಅರ್ಪಿಸಬೇಕು ಅಂತಿದೆ. ಗೋವನ್ನು ಕೂಡ ಅರ್ಪಿಸಿದ ಅಂದ್ರೆ ಕಾಣಿಕೆಯಾಗಿ ನೀಡಿದ ಅಂತ ಅದರ ಅರ್ಥವನ್ನು ಮಾಡ್ಕೊಳ್ಬೇಕು. ಕೈಕಾಲುಗಳನ್ನು ತೊಳೆದು ಅವನಿಗೆ ಸಕಲ ರೀತಿಯಾದಂತಹ ಉಪಚಾರವನ್ನು ಕೂಡ ಕೃಷ್ಣ ಮಾಡಿದ. ಕೃಷ್ಣ ಮಾಡಿ ಅವನ ಕುಶಲವನ್ನೆಲ್ಲ ಕೇಳಿದ ಮತ್ತು ಬೃಂದಾವನದ ಈ ಮಥುರಾ ನಗರದಲ್ಲಿ ನನ್ನ ತಂದೆ ತಾಯಿಗಳಾದಂತಹ ವಸುದೇವ ಮತ್ತು ದೇವಕಿಯರು ಕುಶಲಿಗಳಾಗಿದ್ದಾರೋ ಹೇಗೆ ಅಂತ ಪ್ರಶ್ನೆ ಮಾಡಿ ತಾನೇ ಅದಕ್ಕೆ ಉತ್ತರವನ್ನು ಹೇಳಿದ. ಯಾಕೆಂದ್ರೆ
ಆ ನಿರ್ದಯಿಯಾದಂತಹ ಕಂಸ ತನ್ನ ರಾಜ್ಯದಲ್ಲಿ ಎಲ್ಲರನ್ನೂ ಪೀಡಿಸ್ತಾ ಇದ್ದಾನೆ. ನನ್ನ ತಂದೆ ತಾಯಿಯಂದರಾದಂತಹ ವಸುದೇವಂಶ ದೇವಕಿಯರನ್ನು ಕೂಡ ಅವನು ಸಂಕೋಲೆಯಿಂದ ಬಂಧಿಸಿಟ್ಟಿದ್ದಾನೆ. ಇಂಥ ಅವನ ರಾಜ್ಯ ಆಡಳಿತದಲ್ಲಿ ಯಾರಿಗಾದರೂ ಸುಖ ಆಗೋದು ಹೇಗೆ ಸಾಧ್ಯ? ಹಾಗಾಗಿ ನನ್ನ ತಂದೆ ತಾಯಿಗಳ ಮತ್ತು ಮಥುರಾನಗರ ನಿವಾಸಿಗಳಾದಂಥ ಉಳಿದೆಲ್ಲ ಪ್ರಜೆಗಳ ಕುಶಲವನ್ನು ವಿಚಾರಿಸೋದ್ರಲ್ಲಿ ಏನು ಅರ್ಥ ಇದೆ? ಹೀಗೆ ಏನು ಅರ್ಥ ಇಲ್ಲದೆ ಇದ್ರು, ಏನು ಪ್ರಯೋಜನ ಇಲ್ಲದೆ ಇದ್ರು ಕೂಡ ಶಿಷ್ಟಾಚಾರದ ಒಂದು ಅನುಸರಣೆಗಾಗಿ ನಾನು ಅವರೆಲ್ಲರ ಕುಶಲವನ್ನು ನಾನು ಕೇಳ್ತಾ ಇದ್ದೇನೆ ಅಂತ ಒಂದು ಕೇಳ್ಕೊಂಡ. ಹೀಗೆ ಆ ಕೃಷ್ಣನಾದಂತಹ ಈ ಅಕ್ರೂರನಿಗೆ ಅಲ್ಲಿ ತನಕ ಆ ಸಂಚಾರ ಮಾಡಿ ಬಂದಂತಹ ಆಯಾಸ ಏನಿತ್ತು ಅದೆಲ್ಲೂ ಕೂಡ ಒಮ್ಮೆಲೆ ಪರಿಹಾರ ಆಯಿತು. ಪರಿಹಾರ ಆದ ಮೇಲೆ ಅವನು ನಂದಗೋಪ, ಸುನಂದ, ಉಪನಂದ ಮೊದಲಾದಂತಹ ಹಿರಿಯ ಗೋಪಾಲಕರನ್ನೆಲ್ಲರನ್ನು ಕರೆಸಿ ಅವರೆಲ್ಲರಿಗೂ ಹೇಳಿದ, ಕೃಷ್ಣ ಮತ್ತು ಬಲರಾಮರಿಗೂ ಹೇಳಿದ, ನಾಳೆ ನಾವೆಲ್ಲರೂ ಕೂಡ ಇಲ್ಲಿಂದ ಮಥುರಾ ನಗರಕ್ಕೆ ಸಂಚಾರ ಮಾಡೋಣ. ನೀವೆಲ್ಲರೂ ಕೂಡ ಕಂಸನಿಗೆ ರಾಜೋಚಿತವಾದಂತಹ ತಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬರಬೇಕು. ಕಂಸ ಒಂದು ಧನುರ್ಯಜ್ಞೆ ಅಂತಕ್ಕಂಥ ದೊಡ್ಡ ಯಜ್ಞವನ್ನು ಮಾಡುವನಿದ್ದಾನೆ. ಆ ಯಜ್ಞವನ್ನು ನೀವೆಲ್ಲರೂ ನೋಡಬಹುದು ಮತ್ತು ನಿಮ್ಮ ಬಂಧು ಬಾಂಧವರು ಆ ಮಥುರಾ ನಗರದಲ್ಲಿ ಏನಿದ್ದಾರೆ ಅವರನ್ನು ಕೂಡ ನೀವು ಭೇಟಿ ಮಾಡಬಹುದು. ಹುಟ್ಟಿದ ಆರಭ್ಯ ಒಮ್ಮೆ ತನ್ನ ಮಗನನ್ನ ಈ ದೇವಕಿ ನೋಡಿದ್ಲಷ್ಟೇ, ಆಮೇಲೆ ಅವಳೆಂದು ನೋಡೇ ಇಲ್ಲ. ಅಂಥ ದೇವಕಿಯನ್ನು ಕೂಡ ನೀನು ಅಲ್ಲಿ ಭೇಟಿ ಆಗಬಹುದು, ವಸುದೇವನನ್ನ ಭೇಟಿ ಮಾಡಬಹುದು. ದುಷ್ಟ ಬುದ್ಧಿಯಾದಂತಹ ಕಂಸ ವಸುದೇವ ಮತ್ತು ದೇವಕಿಯರನ್ನ ನೀನು ಊಹೆ ಮಾಡಿದಂತೆ ಸತತವಾಗಿ ಪೀಡಿಸ್ತಾ ಇದ್ದಾನೆ. ಆ ವಸುದೇವನ ಶರೀರದಲ್ಲಿ ರಕ್ತ ಮಾಂಸಗಳೇ ಇಲ್ಲದಂತಾಗಿವೆ. ಯಾವತ್ತೂ ಕೂಡ ಅವನು ಕಣ್ಣೀರನ್ನೇ ಸುರಿಸ್ತಾ ಇದ್ದಾನೆ. ಕಣ್ಣೀರನ್ನು ಸುರಿಸಿ ಬಹಳವಾಗಿ ಕೃಷನಾಗಿದ್ದಾನೆ. ಅವನನ್ನು ನೀನು ಅಲ್ಲಿ ಭೇಟಿ ಆಗಬೇಕು. ನೀನು ದೊಡ್ಡವನಾದ್ಮೇಲೆ ಹೇಗಾಗಿ ಕಾಣಿಸ್ತಾ ಇರಬಹುದು ಅಂತ ಅವಳು ನಿತ್ಯ ಆಲೋಚನೆ ಮಾಡ್ತಿದ್ದಾಳೆ. ನಿತ್ಯ ಆಲೋಚನೆ ಮಾಡಿ ನಿನ್ನ ಸ್ವರೂಪವನ್ನೇ ಅವನು ಆಲೋಚನೆ ಮಾಡ್ತಿದ್ದಾಳೆ. ಯದಿತ್ವಾಂ ದುನಯಿತ್ವಾಹ ದೇವಕಿ ತಾತು ತಪ್ಪಿತೆ ಅಪತ್ಯಾರ್ಥೋನು ಕಸ್ತಸ್ಯಾಹ ವರಂ ಹಿ ಏವ ಅನಪತ್ಯತ. ನಿನ್ನಂಥ ಜಗತ್ತಿಗೆ ಒಡೆಯನಾದಂತಹ ಮಗನನ್ನೇ ಅವಳು ತನ್ನ ಗರ್ಭದಲ್ಲಿ ಹಡೆದಳು. ನಿನ್ನ ಮಗನನ್ನಾಗಿ ಪಡ್ಕೊಳ್ಳಿಕ್ಕೆ ಅವಳು ಮತ್ತು ಅವಳ ಪತಿಯಾದಂತಹ ವಸುದೇವ ಇಬ್ರು ಕೂಡ ಹಿಂದೆ ದೊಡ್ಡ ತಪಸ್ಸನ್ನು ಮಾಡಿದ್ರು. ಆ ತಪಸ್ಸನ್ನು ಮಾಡಿಯೂ ಕೂಡ ನಿನ್ನನ್ನು ಹೆತ್ತಳು. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನೀನು ಅವಳ ಸಮೀಪ ಉಳಿಲಿಲ್ಲ ಅಂತಾದ್ರೆ ಅವಳು ಅಷ್ಟು ದೊಡ್ಡ ತಪಸ್ಸನ್ನು ಮಾಡಿ ಕಷ್ಟಪಟ್ಟು ನಿನ್ನನ್ನ ಹೆತ್ತಂತ ಫಲ ಏನು? ಇದನ್ನೆಲ್ಲ ಇವತ್ತು ಅವಳು ಏನು ದುಃಖ ಪಡ್ತಿದ್ದಾಳಲ್ಲ, ಆ ದುಃಖವನ್ನು ನೋಡಿದ್ರೆ ಅವಳಿಗೆ ಸಂತಾನ ಆಗದೇ ಇದ್ರೆ ಅದೇ ಒಳ್ಳೇದಾಗಿತ್ತು ಅಂತ ಕಾಣಿಸ್ತು. 6 ಮಕ್ಕಳನ್ನ ಕಳ್ಕೊಂಡ್ಲು, ಅವುಗಳೆಲ್ಲ ಸತ್ತೇ ಹೋದವು. ಹುಟ್ಟಿದಂತಹ ನೀನೊಬ್ಬ ಬದುಕಿದ್ರು ಕೂಡ ಅವಳ ಕಣ್ಣಿಗೆ ಕಾಣದಿದ್ದಂತಾಗಿದೆ. ಅಪುತ್ರಾಣಾಂ ಹಿ ನಾರಿಣಾಂ ಏಕಶೋಕೋ ವಿಧೀಯತೆ ಸಪುತ್ರಾತು ಅಫಲೇ ಪುತ್ರೇ ದಿಕ್ ಪ್ರಜಾತೇನ ತಪ್ಪಿತೆ. ಸ್ತ್ರೀಯರಿಗೆ ಮಕ್ಕಳೇ ಆಗದೇ ಇದ್ರೆ ನನಗೆ ಮಕ್ಕಳೇ ಆಗಲಿಲ್ಲ, ನಾನು ಬಂದೆ ಅಂತ ಈಗ ಅವ್ರು ದುಃಖ ಪಡ್ತಾರೆ. ಅದೊಂದೇ ದುಃಖ. ಆದರೆ ಪುತ್ರನಾಗಿಯೂ ಕೂಡ, ಮಗ ಹುಟ್ಟಿಯೂ ಕೂಡ ಅವನಿಂದ ಪಡೆಯಬೇಕಾದಂತಹ ಸುಖವನ್ನು ಪಡೆಯದೇ ಇದ್ರೆ ಆ ದುಃಖ ಏನಿದೆ, ಎರಡನೇ ದುಃಖ ಏನಿದೆ, ಇದನ್ನು ಹೆಚ್ಚಿನ ದುಃಖ. ಹಾಗಿರುವಾಗ ಮನುಷ್ಯ ಸಂತಾನರಹಿತನಾಗಿರುವುದೇ ಒಳ್ಳೆಯದು. ಗಂಡ ಹೆಂಡತಿಯರು, ವಿಶೇಷವಾಗಿ ಹೆಣ್ಮಕ್ಳು ಸಂತಾನರಹಿತರಾಗಿ ಇದ್ರೆ ಅದೇ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಹೀಗೆ ಆ ಅಕ್ರೂರ ತನ್ನ ದುಃಖವನ್ನು ಹೇಳ್ಕೊಂಡ. ಇಂದ್ರನಿಗಿಂತಲೂ ಮಿಗಿಲಾದ ಸದ್ಗುಣಗಳಿದ್ದವನು ನೀನು. ಅಂಥವನು ಆ ವಸುದೇವ ಮತ್ತು ದೇವಕಿಯರ ದುಃಖವನ್ನು ಇವತ್ತು ಪರಿಹಾರ ಮಾಡಬೇಕಾಗಿದೆ. ದುಷ್ಟನಾದಂತಹ ಕಾಳಿಂಗ ಮೊದಲಾದಂತಹ ಸರ್ಪಗಳನ್ನ ನೀನು, ರಾಕ್ಷಸರನ್ನ ನೀನು ಮರ್ದನ ಮಾಡಿದ್ದಿ. ಕೇಶಿ, ವ್ಯೋಮಾಸುರ ಮೊದಲಾದಂತಹ ರಾಕ್ಷಸರನ್ನು ಸಂಹಾರ ಮಾಡಿದ್ದಿ. ಈಗ ಮಥುರೆಗೆ ಬಂದು ಅಲ್ಲಿಯೂ ಕೂಡ ಮದೋನ್ಮತ್ತನಾದಂತಹ ಕಂಸಾದಿ ರಾಕ್ಷಸರನ್ನು ಸಂಹಾರ ಮಾಡಬೇಕಾಗಿದೆ. ಹಾಗಾಗಿ ನೀನು ಅಲ್ಲಿ ಕೂಡಲೇ ಬರಬೇಕು ಅಂತ ಹೇಳಿದ. ಅದಲ್ಲದೆ ತುಂಬಿದ ಸಭೆಯಲ್ಲಿ ನಿನ್ನ ತಂದೆಯಾದಂತಹ ವಸುದೇವನನ್ನ ಕಂಸ ನಿಂದಿಸಿದ. ಆಗ ಉಳಿದೆಲ್ಲ ಯಾದವರು ಏನೂ ಮಾಡ್ಲಿಕ್ಕಾಗಲಾದ, ಅವರು ದುರ್ಬಲರಾದ್ರಿಂದ ಎಲ್ಲರೂ ಕೂಡ ದುಃಖಿತರಾಗಿ ಕಣ್ಣೀರು ಸುರಿಸಿದ್ರು, ಕೆಳಮುಖರಾಗಿ ಕೂತ್ಕೊಂಡ್ಬಿಟ್ರಷ್ಟೇ. ಮಾತಾಪಿತೃಭ್ಯಾಂ ಸರ್ವೇಣ ಜಾತೇನ ತನಯೇನ ವೈ ಋಣಂ ವೈ ಪ್ರತಿಕರ್ತವ್ಯಂ ಯಥಾಯೋಗ ಉದಾಹೃತಂ. ಹುಟ್ಟಿರುವಂತಹ ಮಕ್ಕಳ ಕರ್ತವ್ಯ ಏನಂದ್ರೆ ಅವರು ಮಾತಾಪಿತೃಗಳಿಗೆ ಯಥಾಯೋಗ್ಯವಾದಂತಹ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಮಾಡಿ ಅವರು
ತಂದೆ ತಾಯಿಗಳು ಋಣದಿಂದ ಮುಕ್ತರಾಗಬೇಕು. ಪಿತೃಋಣ, ದೇವಋಣ, ಋಷಿ ಋಣ, ಗುರು ಋಣ ಅಂತ ಹೀಗೆ ಅನೇಕ ಋಣಗಳಿವೆ ಅಂತ ನಾನು ಋಣತ್ರಯ ಅಂತ ನಾನು 3 ಋಣಗಳನ್ನ ಹೇಳಿದ್ದೆ. ತಂದೆ ತಾಯಿಗಳ ಋಣ ಮತ್ತು ಋಷಿ ಋಣ ಮತ್ತು ಏನು ಹೇಳಿದ ನೆನಪಿಗೆ ಗೊತ್ತಿಲ್ಲ. ಪಿತೃಋಣ ಆಯ್ತು, ಪಿತೃಋಣ, ಋಷಿ ಋಣ ಮತ್ತು ದೇವಋಣ ಅಂತ ಈ ರೀತಿಯಾಗಿ ಯಜ್ಞಾದಿಗಳನ್ನು ಮಾಡಿ ಭಗವಂತನಾದಂಥ ವಾಸುದೇವರನ್ನ ಮತ್ತು ಉಳಿದೆಲ್ಲ ದೇವತೆಗಳನ್ನು ಆರಾಧನೆ ಮಾಡುವ ಮೂಲಕ ನಾವು ದೇವತೆಗಳ ಋಣವನ್ನ ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡ್ಕೊಳ್ಬಹುದು. ಪಿತೃಋಣ ಅಂತಂದ್ರೆ ತಂದೆ ತಾಯಿಗಳಿಂದ ಬಂದಂಥ ಋಣ, ಶ್ರಾದ್ದಾದಿ ಕಾರ್ಯಗಳನ್ನು ಸರಿಯಾಗಿ ಮಾಡುವುದು, ಅವರ ಮರಣಾನಂತರ ಅವರು ಬದುಕಿರುವಾಗ ಅವರ ಆಜ್ಞೆಯನ್ನು ಪಾಲನೆ ಮಾಡುವುದು ಆ ಋಣವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಮೊದಲನೇ ಕ್ರಮ. ಮತ್ತು ಋಷಿ ಋಣ, ಅನೇಕ ಜನ ಋಷಿಗಳು ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ರಚನೆ ಮಾಡಿದರು ಮತ್ತು ವೇದಾದಿ ಮಂತ್ರಗಳನ್ನು ಕಂಡುಕೊಂಡ್ರು. ಆ ಎಲ್ಲ ಮಂತ್ರಗಳನ್ನು ನಾವು ಅಧ್ಯಯನ ಮಾಡಿ ಮತ್ತು ಆ ಅಧ್ಯಯನ ಪರಂಪರೆಯನ್ನು ಶಿಷ್ಯರ ಮೂಲಕ ಮುಂದುವರಿಸಿದರೆ ಆ ಋಷಿಗಳ ಋಣವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗೆ ಈ ಋಣತ್ರಯಗಳು ಅಂತ ಕರೀತಾರೆ. ಇಲ್ಲಿ ಪ್ರಸ್ತಾವ ಆಗ್ತಾ ಇರುವಂಥದ್ದು ಆ ಪಿತೃಋಣ. ನೀನು ನಿನ್ನ ತಂದೆ ತಾಯಿಗಳನ್ನ ಆ ದುಃಖದಿಂದ ಮುಕ್ತರನ್ನಾಗಿ ಮಾಡಬೇಕು. ದುಃಖದಿಂದ ಮುಕ್ತರನ್ನಾಗಿ ಮಾಡಿದರೆ ಅವರು ಕೂಡ ಶೋಕರಹಿತರಾಗ್ತಾರೆ ಮತ್ತು ನೀನು ಕೂಡ ಧರ್ಮಾತ್ಮನಾಗ್ತೀಯ. ಧರ್ಮ ಸ್ವರೂಪನೇ ನೀನು ಆಗಿದ್ದಿ, ಆದರೂ ಕೂಡ ಈ ಒಂದು ಕಾರ್ಯವನ್ನು ಈಡೇರಿಸುವ ಮೂಲಕ ನೀನು ಧರ್ಮಾತ್ಮನಾಗ್ತೀಯ ಅಂತ ಹೀಗೆ ಹೇಳಿದ. ಇದೆಲ್ಲ ಮಾತನ್ನು ಕೇಳಿ ಕೃಷ್ಣ ಹಾಗೇ ಆಗಲಿ ಅಂತ ಹೇಳಿದ. ಹಾಗೆ ಆಗಲಿ ಅಂತ ಹೇಳಿದ. ಆದರೆ ತಂದೆ ತಾಯಿಗಳ ಆ ದಾರುಣವಾದಂತಹ ಅವಸ್ಥೆಯನ್ನ, ಅದರ ವಿಸ್ತೃತವಾದಂತಹ ವರ್ಣನೆಯನ್ನ ಕಂಸನ ಮೂಲಕ, ಅಕ್ರೂರನ ಮೂಲಕ ಅವನು ಕೇಳಿದ್ರು ಕೂಡ ತನ್ನ ಸಮಚಿತ್ತವನ್ನು ಅವನು ಕಳ್ಕೊಳ್ಳಿಲ್ಲ. ಒಮ್ಮೆಲೆ ಆಕ್ರೋಶ ಭರಿತನಾಗಿ ಅವನು ಯಾವ ಕಟುವಾದಂಥ ಮಾತನ್ನು ಆಡಲಿಲ್ಲ. ಸಮಚಿತ್ತನಾಗಿ ಹಾಗೆ ಆಗಲಿ, ನೀನು ಹೇಳಿದಂತೆ ಆಗಲಿ ಅಂತಂದ. ನಂದಗೋಪ ಮೊದಲಾದಂಥ ಎಲ್ಲ ಗೋಪಾಲ ಬಾಲಕರು ಕೂಡ ಮಥುರಾಪಟ್ಟಣಕ್ಕೆ ಹೋಗಿ ಸಿದ್ಧರಾದರು. ಕಪ್ಪ ಕಾಣಿಕೆಗಳನ್ನು ತಗೊಂಡ್ರು. ವಾರ್ಷಿಕವಾದಂತಹ ಕಂದಾಯ, ಎತ್ತುಗಳು, ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಂಗ್ರಹಿಸಿ ಒಂದು ಕಡೆ ಕಲೆ ಹಾಕಿದರು. ಆ ಬಳಿಕ ಅವರೆಲ್ಲರೂ ಕೂಡ ಈ ವೃಂದಾವನದ ದ್ವಾರದಲ್ಲಿ ತಯಾರಾಗಿ ನಿಂತು ಹೊರಡಬೇಕಂತೀವಿ. ಆವತ್ತಿನ ದಿವಸ ರಾತ್ರಿ ಈ ಕೃಷ್ಣ ಬಲರಾಮ ಎಲ್ಲರೂ ಕೂಡ ಆ ಅಕ್ರೂರನ ಜೊತೆಗೆ ಜಾಗರಣೆ ಮಾಡಿದರು. ವಿವಿಧ ವಿಷಯಗಳನ್ನ ಆಲಾಪ ಮಾಡ್ತಾ ಅವರು ಜಾಗರಣೆ ಮಾಡಿದರು. ಮತ್ತು ರಾತ್ರಿ ನಿಧಾನವಾಗಿ ಕಳೆದು ಚಂದ್ರ ಅಸ್ತಂಗತನಾಗುತ್ತಿದ್ದಂತೆ, ಸೂರ್ಯೋದಯ ಆಗುತ್ತಿದ್ದಂತೆ ಎಲ್ಲರೂ ಕೂಡ ತಮ್ಮ ಪ್ರಾತಃ ಕೃತ್ಯಗಳನ್ನ ಮುಗಿಸಿ ಆ ಬಳಿಕ ಅವರು ಆ ವೃಂದಾವನದಿಂದ ಮಥುರಾ ನಗರಕ್ಕೆ ಹೋಗ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರು. ಅವತ್ತ ನಿಮ್ಗೆ ನಿಮ್ಗೆ ಮಾಹಿತಿ ಇಲ್ಲ. ಚಂದ್ರ ಅಸ್ತಂಗತನ ಅಂದ್ರೆ ಇದೇನಂದ್ರೆ ಈ ವರ್ಣನೆ ಮಾಡ್ತಾರಲ್ಲ, ಹಿಂದೆ ಯಾವ ತಿಥಿ ಅಂತ ಇಲ್ಲಿಲ್ಲ. 1-2-3 ಗಂಟೆ ಮೊದಲೇ ಅಸ್ತಂಗತನಾಗಿರ್ಬೋದು ಚಂದ್ರ. ಅಂತೂ ಚಂದ್ರ ಅಸ್ತಂಗತನಾದ, ಬಿದಿಗೆ ಎದ್ದಿರ್ಬೋದು, ಮತ್ತೆ ಯಾವ ತಿಥಿನೂ ಎದ್ದಿರ್ಬೋದು. ಚಂದ್ರ ಅಸ್ತಂಗತನಾದ, ರಾತ್ರಿ ಕಳೆಯಿತು. ರಾತ್ರಿನೂ ವರ್ಣನೆ ಮಾಡಬೇಕಾದ್ರೆ, ಪ್ರಾತಃ ಕಾಲವನ್ನು ವರ್ಣನೆ ಮಾಡಬೇಕಾದ್ರೆ ಆ ಚಂದ್ರವನ್ನೆಲ್ಲ ಪೂರ್ಣವಾಗಿ ವರ್ಣನೆ ಮಾಡೋದು ಇದೊಂದು ಪದ್ಧತಿ. ಈ ಕೃಷ್ಣ ಹುಟ್ಟಿದ ದಿವಸನೂ ಕೂಡ ಇದು ಕೃಷ್ಣ ಪಕ್ಷದ ಅಷ್ಟಮಿ ಇತ್ತು. ಅಂಥ ಪ್ರಬಲವಾದಂಥ ವ್ಯಾಪಕವಾದಂಥ ಬೆಳದಿಂಗಳೇನು ಇರಲಿಲ್ಲ. ಆದರೆ ಎಲ್ಲ ಕಾವ್ಯಗಳಲ್ಲಿ, ಆಧುನಿಕವಾದಂಥ ಕಾವ್ಯಗಳಲ್ಲಿ ವೆಂಕಟಾಧುರಿ ಅಂತ ಕೆಲವೊಂದು ಕೃಷ್ಣ ಚರಿತ ಅಂತ ಯದುವಂಶ ಚರಿತ ಅಂತ ಬರೆದಿದ್ದಾನೆ. ಅವನು ಬರೆದಂತಹ ಕಾವ್ಯಗಳಲ್ಲಿ ಬೆಳದಿಂಗಳನ್ನು ಬಹಳ ವ್ಯಾಪಕವಾಗಿ ವರ್ಣನೆ ಮಾಡಿದ್ದಾನೆ. ಆ ಸಂದರ್ಭ ಬಂತಿಲ್ಲ, ಸೂರ್ಯಾಸ್ತ ಸಂದರ್ಭ, ಸೂರ್ಯೋದಯ ಸಂದರ್ಭ ಮತ್ತು ರಾತ್ರಿಯ ಸಂದರ್ಭ, ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡೋದು ಕವಿಗಳ ಸ್ವಭಾವ. ಹೀಗೆ ಪ್ರಾತಃ ಕಾಲ ಸಮೀಪಿಸಿದ ಕೂಡಲೇ ಅವರೆಲ್ಲರೂ ಕೂಡ ತಮ್ಮ ಕೃತ್ಯಗಳನ್ನ ಈಡೇರಿಸಿ ಪ್ರಾತಃ ಕಾಲದ ಅನ್ಯತೆಗಳನ್ನೆಲ್ಲರೂ ಕೂಡ ಮುಗಿಸಿ ಅವರು ಅಲ್ಲಿಂದ ಹೊರಡಲಿಕ್ಕೆ ಸಿದ್ಧರಾದರು ಅನ್ನುವಲ್ಲಿಗೆ ಭಾಗವತದ 10ನೇ ಸ್ಕಂದದ 38ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿದೆ. ಹರಿವಂಶದ ವಿಷ್ಣು ಪರ್ವದ 26ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರಿದೆ.